ಆತ್ಮೀಯ ಬಂಧುಗಳೇ, ನೀವು ಈಗಾಗಲೇ ದೀಕ್ಷಾ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಂಡಿದ್ದರೆ ಅದನ್ನು ಅನ್ಇನ್ಸ್ಟಾಲ್ ಮಾಡಿ ನಾನು ಹೇಳುವ ಮಾದರಿಯಲ್ಲಿ ನೀವು ನಿಮ್ಮ ದೀಕ್ಷಾ ಆ್ಯಪ್ನ ಡೌನ್ಲೋಡ್ ಮಾಡ್ಕೋಬೇಕು. ಸೊ ಮೊದಲಿಗೆ ಪ್ಲೇಸ್ಟೋರ್ಗೆ ಹೋಗಿ ದೀಕ್ಷಾ ಆ್ಯಪ್ನ ನೀವು ಡೌನ್ಲೋಡ್ ಕೊಡಬೇಕು. ಸೊ ದೀಕ್ಷಾ ಆ್ಯಪ್ನ ಡೌನ್ಲೋಡ್ ಕೊಟ್ಟ ನಂತರ ಅದನ್ನು ಯಾವ ರೀತಿಯಾಗಿ ನಾವು ಇನ್ಸ್ಟಾಲ್ ಮಾಡಿಕೊಂಡು ಅಧಿಕೃತವಾಗಿ ಈ ಒಂದು ದೀಕ್ಷಾ ಆ್ಯಪ್ನ ಲಾಗಿನ್ ಆಗೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳಿಕೊಡ್ತೇನೆ. ಸೊ ನಾನು ಹೇಳುವ ಈ ವಿಡಿಯೋವನ್ನು ನೀವು ಗಮನವಿಟ್ಟು ನೋಡಿ, ಆ ರೀತಿಯಾಗಿ ಫಾಲೋ ಅಪ್ ಮಾಡಿದರೆ ನಿಮಗೆ ದೀಕ್ಷಾ ಆ್ಯಪ್ನ ಒಂದು ಲಾಗಿನ್ ಆಗಿರೋದು ಕನ್ಫರ್ಮೇಷನನ್ನು ತೋರಿಸುತ್ತದೆ. ಸೊ ಈಗ ನಾನು ಪ್ಲೇಸ್ಟೋರ್ನಲ್ಲಿ ದೀಕ್ಷಾ ಆ್ಯಪ್ನ ಡೌನ್ಲೋಡಿಗೆ ಕೊಟ್ಟಿದ್ದೇನೆ. ಸೊ ಕೆಲವರಿಗೆ ಆಲ್ರೆಡಿ ದೀಕ್ಷಾ ಆ್ಯಪ್ ಇತ್ತು ಅಂತಂದರೆ ಅದನ್ನು ನೀವು ಪ್ಲೇಸ್ಟೋರ್ಗೆ ಹೋಗಿ ದೀಕ್ಷಾ ಆ್ಯಪ್ ಅಂತಂದು ಹೊಡೆದ್ರೆ ಕೆಲವೊಬ್ಬರಿಗೆ ಅಪ್ಡೇಟ್ ಅಂತ ಬರುತ್ತೆ, ಕೆಲವೊಬ್ಬರಿಗೆ ಇದು ಈ ರೀತಿಯಾಗಿ ಬರುತ್ತೆ. ಸೊ ಆ ಅಪ್ಡೇಟ್ ಇಲ್ದವ್ರು ಏನು ಮಾಡಬೇಕಾಗುತ್ತೆ, ಅದನ್ನು ಅಪ್ಡೇಟ್ ಅಂತ ಮಾಡ್ಕೋಬೇಕು. ಸೊ ನಾ ಆ್ಯಪ್ನ ಡೌನ್ಲೋಡ್ ಮಾಡ್ಕೊತಾ ಇದ್ದೇನೆ. ಸೊ ಡೌನ್ಲೋಡ್ ಮಾಡ್ಕೊಂಡ ನಂತರ ಅದನ್ನು ನಾವು ಏನು ಮಾಡಬೇಕು ಅಂದರೆ ಓಪನ್ ಮಾಡಬೇಕು. ಸೊ ಓಪನ್ ಮಾಡ್ತಾ ಇರುವೆ. ಓಪನ್ ಮಾಡಿದ ನಂತರ ಈ ರೀತಿಯಾಗಿ ನಿಮಗೆ ಪೇಜ್ ಓಪನ್ ಆಗುತ್ತೆ. ಸೊ ನಾವು ಸ್ವಲ್ಪ ಸಮಯ ಅದಕ್ಕೆ ಕೊಟ್ಟು ಕಾಯಬೇಕಾಗತ್ತೆ. ಸೊ ಅದನ್ನು ಕಾದ ನಂತರ ನಿಮಗೆ ಆ ದೀಕ್ಷಾ ಆ್ಯಪ್ನ ಅಲ್ಲಿರ್ತಕ್ಕಂಥ ಯಾವ ಲ್ಯಾಂಗ್ವೇಜ್ ಸೆಲೆಕ್ಟ್ ಅಂದರೆ ಇಂಗ್ಲೀಷ್ ಮತ್ತು ಕನ್ನಡ, ನೀವು ಯಾವ ಲ್ಯಾಂಗ್ವೇಜಲ್ಲಿದ್ದರೆ ಆ ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡಿಕೊಂಡು ಮುಂದುವರಿಸಿ ಬಟನನ್ನು ಒತ್ತಬೇಕು. ನಂತರ ಶಿಕ್ಷಕ ವಿದ್ಯಾರ್ಥಿ ಇದ್ದರೆ ಶಿಕ್ಷಕವನ್ನು ಒತ್ತಬೇಕು. ಆ ಬಟನನ್ನು ಒತ್ತಿದ ನಂತರ ಅದು ಲಾಗಿನ್ ಪ್ರೊಸೆಸ್ ತೊಗೊತ ಮತ್ತು ಮಂಡಳಿಯನ್ನು ಆಯ್ಕೆ ಮಾಡಿ. ನಾವು ಯಾವ ಮಂಡಳಿ ಅಂದರೆ ಕರ್ನಾಟಕ ಸ್ಟೇಟ್ ಬೋರ್ಡ್, ಅದರ ಒಂದು ಬಟನನ್ನು ಒತ್ತಿ ಆಯ್ಕೆ ಮಾಡಿ, ಅಂದರೆ ರದ್ದು ಮಾಡಿ ಸಲ್ಲಿಸಿ ಅಂತಿದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಸಲ್ಲಿಸಿಯನ್ನು ಒತ್ತಬೇಕಾಗತ್ತೆ. ಸೊ ಮತ್ತು ಮಾಧ್ಯಮವನ್ನು ಆಯ್ಕೆ ಮಾಡಿ. ನಮ್ಮ ಮಾಧ್ಯಮ ಯಾವುದು? ಕನ್ನಡ. ಸೊ ಕನ್ನಡ ಮಾಧ್ಯಮವನ್ನು ಒತ್ತಬೇಕಾಗತ್ತೆ. ನಂತರ ತರಗತಿಯನ್ನು ಆಯ್ಕೆ ಮಾಡಿಕೊಳ್ಬೇಕು. ನಾವು ಯಾವ ತರಗತಿಯನ್ನು ಬೋಧಿಸ್ತಿದ್ದೀವಿ ಆ ತರಗತಿಗಳನ್ನು ಆಯ್ಕೆ ಮಾಡಿಕೊಂಡು ಮತ್ತೆ ಸಲ್ಲಿಸುವ ಬಟನನ್ನು ಒತ್ತಿ ಮುಂದುವರಿಸುವ ಬಟನನ್ನು ಒತ್ತಬೇಕಾಗತ್ತೆ. ಈ ರೀತಿಯಾಗಿ ನಂತರ ಅದು ಪ್ರೊಫೈಲ್ ಅಪ್ಡೇಟ್ ಆಗಿರುತ್ತೆ. ಸೊ ಈಗ ನೋಡಿ ನನ್ನ ಪ್ರೊಫೈಲ್ ಯಶಸ್ವಿಯಾಗಿ ಅಪ್ಲೋಡ್ ಆಗಿದೆ. ಈಗ ಈ ಕಡೆ ಬರ್ತಕ್ಕಂಥ ಅದನ್ನು ಕ್ಯಾನ್ಸಲ್ ಬಟನ್ ಒತ್ತಬೇಕು. ಒತ್ತಿದ ನಂತರ ನಿಮಗೆ ಇಲ್ಲಿ ಪ್ರೊಫೈಲ್ ಅಂತ ತೋರಿಸ್ತಾ ಇದೆ, ಕನ್ನಡದಲ್ಲಿದೆ, ಅಥವಾ ಈ ಕಡೆ ಕೋರ್ಸ್ ಪ್ರೊಫೈಲ್ ಡೌನ್ಲೋಡ್ಸ್ ಮತ್ತು ಪ್ರೊಫೈಲ್. ನಾವು ಪ್ರೊಫೈಲಲ್ಲಿ ಒತ್ತಿದ ಮೇಲೆ ಇಲ್ಲೆಲ್ಲ ನಿಮ್ಮದು ಖಾಲಿ ಪ್ರೊಫೈಲ್ ತೋರಿಸುತ್ತೆ. ಸೊ ಈ ಖಾಲಿ ಪ್ರೊಫೈಲಲ್ಲಿ ಲಾಗಿನ್ ಅಂತ ಒಂದಿದೆ. ಸೊ ಆ ಲಾಗಿನ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಲಾಗಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಏನು ತೋರಿಸುತ್ತೆ ಇಲ್ಲಿ ನೋಡಿ, ಇಮೇಲ್ ಐ ಡಿ ಮತ್ತು ಫೋನ್ ನಂಬರ್ ಅಂತ ತೋರಿಸುತ್ತೆ. ಸೊ ನಾವು ಅದರ ಮೂಲಕ ಲಾಗಿನ್ ಆಗಬಾರ್ದು. ಲಾಗಿನ್ ವಿತ್ ಸ್ಟೇಟ್ ಸಿಸ್ಟಮಲ್ಲಿ ನಾವು ನಮ್ಮ ಸ್ಟೇಟ್ನ ಒಂದು ಸಿಸ್ಟಮಲ್ಲಿ ನಾವೇನಾಗಬೇಕಾಗಿದೆ ಲಾಗಿನ್ ಆದ ಮಾತ್ರ ನಮಗೆ ನಾಳೆ ಕೋರ್ಸ್ ಮುಗಿದ ಮೇಲೆ ನಮಗೆ ಅಧಿಕೃತವಾಗಿ ಬರ್ತಕ್ಕಂಥ ಒಂದು ಸರ್ಟಿಫಿಕೇಟ್ ಬರಲಿಕ್ಕೆ ಸಹಾಯ ಆಗುತ್ತೆ. ಸೊ ನಾವು ಅದನ್ನು ಅಧಿಕೃತವಾಗಿ ಲಾಗಿನ್ ಆಗಬೇಕಾಗತ್ತೆ. ಇಲ್ಲೇ ಸ್ಟೇಟ್ ಸೆಲೆಕ್ಟನ್ನು ಮಾಡಬೇಕು. ಸೆಲೆಕ್ಟ್ ಯುವರ್ ಸ್ಟೇಟ್. ನೋಡಿ ನಮ್ಮ ಸ್ಟೇಟ್ನ ಸೆಲೆಕ್ಟ್ ಮಾಡ್ಕೋಬೇಕು. ಕರ್ನಾಟಕ ಸ್ಟೇಟ್, ಕರ್ನಾಟಕವನ್ನು ಸೆಲೆಕ್ಟ್ ಮಾಡಿಕೊಂಡು ಸಬ್ಮಿಟ್ ಬಟನ್ನ ಒತ್ತಬೇಕಾಗತ್ತೆ. ನಂತರ ಸಬ್ಮಿಟ್ ಬಟನ್ ಒತ್ತಿದ ಮೇಲೆ ಏನಪ್ಪ ಬರುತ್ತೆ ಅಂತಂದರೆ ಇಲ್ಲಿ KGID ನಂಬರ್ ಮತ್ತು ಎಂಟರ್ ಪಾಸ್ವರ್ಡ್ ಅಂತ ಬರುತ್ತೆ. ಸೊ KGID HRMS ನಮ್ಮ ಮೊದಲನೇ KGID ನಂಬರನ್ನು ಎಂಟ್ರಿ ಮಾಡಬೇಕು. ನಂತರ ನಮಗೆ ಪಾಸ್ವರ್ಡ್ ನೆನಪಿದ್ದರೆ ಆ ಪಾಸ್ವರ್ಡನ್ನೇ ಎಂಟ್ರಿ ಮಾಡಬೇಕು. ಗೊತ್ತಿಲ್ಲ ಅಂದರೆ ಸೆಟ್ ಪಾಸ್ವರ್ಡ್ ಅಂತ ಕೆಳಗಡೆಗಿದೆ. ಸೆಟ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಅಧಿಕೃತವಾಗಿರುವ HRMS ಮೊಬೈಲ್ಗೆ ಪಾಸ್ವರ್ಡ್ ಬರುತ್ತೆ. ಸೊ ಈಗ ಎಲ್ಲವನ್ನು ಸಿದ್ಧ ಮಾಡುತ್ತಿದ್ದೇವೆ, ದಯವಿಟ್ಟು ನಿರೀಕ್ಷಿಸಿ. ನಾವು ಪಾಸ್ವರ್ಡ್ ಹಾಕಿ ಎಂಟ್ರಿ ಮಾಡಿದರೆ ಸ್ವಲ್ಪ ನಾವು ಬ್ಯಾಕ್ ಹೋಗದೆ ಏನು ಮಾಡಬೇಕಾಗತ್ತೆ ಅಂದರೆ ವೇಟ್ ಮಾಡಬೇಕು. ಎಲ್ಲವನ್ನು ಸಿದ್ಧ ಮಾಡುತ್ತಿದ್ದೇವೆ, ದಯವಿಟ್ಟು ನಿರೀಕ್ಷಿಸಿ. ಸ್ವಲ್ಪ ಸಮಯದವರೆಗೆ ವೇಟ್ ಮಾಡಬೇಕು. ವೇಟ್ ಮಾಡಿದ ಮೇಲೆ ನಮ್ಮ ಪ್ರೊಫೈಲ್ ಓಪನ್ ಆಯ್ತು. ಮುತ್ತಣ್ಣ ಬಳ್ಳ ನೋಡಲ್ಲೇ ಒಂದು ಗ್ರೀನ್ ಇಂಕಲ್ಲಲ್ಲಿ ರೈಟ್ ಮಾರ್ಕ್ ಬಂದಿದೆ. ಮೂವ್ ಅಂತ ಅನ್ನೋದ್ರ ಮೇಲೆ ರೈಟ್ ಮಾರ್ಕ್ ಬಂದಿದೆ, ಅಂದರೆ ನಂದು ಅಧಿಕೃತವಾಗಿ ಲಾಗಿನ್ ಆಗಿದೆ ಅಂತ ಅರ್ಥ. ಈ ರೀತಿಯಾಗಿ ರೈಟ್ ಮಾರ್ಕ್ ಅಂದರೆ ಗ್ರೀನ್ ಇಂಕಿನ ರೈಟ್ ಮಾರ್ಕ್ ಯಾರಿಗೆಲ್ಲ ಬಂದಿಲ್ಲ ಅವ್ರು ಏನು ಮಾಡ್ಬೇಕು, ಅದನ್ನೇ ವಾಪಸ್ ಅನ್ಇನ್ಸ್ಟಾಲ್ ಮಾಡಿಕೊಂಡು ನಾನು ಇಲ್ಲಿವರೆಗೆ ಏನು ಹೇಳಿದನಲ್ಲ ಆ ಒಂದು ಪದ್ಧತಿ ಮೂಲಕ ನೀವು ಲಾಗಿನ್ ಆಗಬೇಕಾಗುತ್ತೆ. ಸೊ ಮತ್ತೆ ನೋಡಿ ಇಲ್ಲಿ ಎಡಿಟ್ ಆಪ್ಷನ್ ಕೊಟ್ಟಿದ್ದಾರೆ. ರಿಕವರಿ ಮೊಬೈಲ್ ರಿಕವರಿನೂ ಕೂಡ ನಾವು ನಂಬರ್ ಹಾಕಿ ನಮ್ಮ ವಾಪಸ್ ಅಕೌಂಟನ್ನು ರಿಕವರಿಯನ್ನು ಮಾಡ್ಬೋದು. ಸೊ ನಾ ಈಗ ಆಲ್ರೆಡಿ ಮೊಬೈಲನ್ನು ಯೂಸ್ ಮಾಡಿದ್ದಕ್ಕೆ ಅದು ಯೂಸ್ ಮಾಡಿದ್ದೀರಿ, ಈ ಲಾಗಿನ್ ಆಗಿದೆ ಅಂತ ಹೇಳುತ್ತೆ. ಸೊ ನೀವು ಬೇರೆ ನಂಬರನ್ನು ಕೊಟ್ಬಿಟ್ಟು ನಾವು ಅದನ್ನು ಏನು ಮಾಡಬೇಕಾಗತ್ತೆ ಎಂಟ್ರಿಯನ್ನು ಹಾಕ್ಬೋದು.
ಸೊ ರಿಕವರಿ ಅಕೌಂಟನ್ನು ಸೇರಿಸಿ ಇಮೇಲ್ ವಿಳಾಸ ಅಥವಾ ಮೊಬೈಲ್ ಇವು ಯಾವುದಾದ್ರೂ ಒಂದನ್ನು ಹಾಕಿ ನಾವು ರಿಕವರಿಯನ್ನು ತೆಗೆದುಕೊಳ್ಬೋದು. ಸೊ ಈ ರೀತಿಯಾಗಿ ನಮ್ಮ ಪ್ರೊಫೈಲಲ್ಲಿ ಪೂರ್ತಿ ಬರುತ್ತೆ. ಇದನ್ನು ಮಾತ್ರ ಗಮನಿಸಿ ಮೂವ್ ಅನ್ನೋದ್ರ ಮೇಲೆ ರೈಟಿಂಗ್ ಇದೆಯಲ್ಲ ಅದು ಮಾತ್ರ ರೈಟಿಂಗ್ ಬಂದರೆ ಅದು ಅಧಿಕೃತ. ಇಲ್ಲಿ ಕೋರ್ಸ್ಗಳು ಬರ್ತವೆ. ಸೊ ಕೋರ್ಸ್ಗಳು ನಮ್ಮ ಕರ್ನಾಟಕದ ನಾವು ಆಯ್ಕೆ ಮಾಡ್ಕೊಂಡಿದ್ದೆ ನನ್ನ ರಾಜ್ಯದ ಕೋರ್ಸ್ಗಳು ಅವು ಮೇಲ್ಗಡೆನೇ ಬಂದ್ಬಿಡ್ತಾವೆ. ನಾವು ಹುಡುಕುವ ಒಂದು ಇದನ್ನೇ ಬೇಕಾಗಿಲ್ಲ. ಸೊ ಅವು ಮೇಲ್ಗಡೆ ಬಂದಮೇಲೆ ನಾವು ಒಂದೊಂದಾಗಿ ಆ ಕೋರ್ಸ್ಗಳ ಮೇಲೆ ಕ್ಲಿಕ್ ಮಾಡಿ ಅವುಗಳನ್ನು ಕಲಿಬೋದು. ಟೆಸ್ಟ್ 2 KA ಡೆವಲಪ್ಮೆಂಟ್ ಪರ್ಸ್ನಲ್ ಸೋಷಿಯಲ್ ಈ ರೀತಿ ಇರ್ತಕ್ಕಂಥ ಒಂದು ಮಾಡೆಲ್ ಏನಾಗುತ್ತೆ ಓಪನ್ ಆಗುತ್ತೆ. ಸೊ ಆ ಮಾಡೆಲ್ನ ಕೋರ್ಸ್ಗಳ ವಿವರ ಕಲಿಯಲು ಪ್ರಾರಂಭಿಸಿ ಅದರ ಮೇಲೆ ಕ್ಲಿಕ್ ಮಾಡಿದರೆ ಅದು ವಿಡಿಯೋ ಓಪನ್ ಆಗುತ್ತೆ ಮತ್ತು ಅದರ ಡೌನ್ಲೋಡಿಗೆ ಕೊಟ್ಟಿದ್ದು ಬಂದರೆ ಅದು ಡೌನ್ಲೋಡ್ ಆಗಿ PDF ಮೂಲಕ ನಮ್ಮ ಇದರಲ್ಲಿ ಇರುತ್ತೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಾನು ಮುತ್ತುಗೊಳ್ಳ, ಸಹ ಶಿಕ್ಷಕರು, ಬಾಗಲಕೋಟೆ.